ಮತ್ತೊಮ್ಮೆ ನಮಸ್ಕಾರ. ಮೊದಲಿಗೆ ಸಂಭಾಷಣೆ, ಅತ್ಯುತ್ತಮ ಸಂಭಾಷಣೆಗೆ ಪ್ರಶಸ್ತಿ ಬಂದಿದೆ. ನಾನು ಗಡಿನಾಡ ಕನ್ನಡಿಗ, ಮಲಯಾಳಂ ಸ್ಕೂಲಲ್ಲಿ ಕಲ್ತಿರೋನು, ತುಳು ಭಾಷೆ ಮಾತಾಡ್ತಿದ್ದೆ. ಅಲ್ಲಿಂದ ಒಂದು ಮೊಟ್ಟೆಯ ಕತೆ ಆಡಿಷನ್ಗೆ ಬಂದು ಲೈಟರ್ ಬಿದ್ದು ತಂಡ ಸೇರ್ಕೊಂಡೆ. ನಾನು ಕನ್ನಡ ಮಾತಾಡ್ಲಿಕ್ಕೆ ಕಲ್ತಿರೋದೇ ಒಂದು ಮೊಟ್ಟೆಯ ಕಥೆಯ ನಂತರ. ಸೂಪರ್ ಸಿನಿಮಾ ಬರಿಬೇಕಾದ್ರೆ ಕತೆ ನನ್ನ ಹತ್ರ ಇತ್ತು. ಇದಕ್ಕೊಂದು ಚಿತ್ರಕಥೆ ಮತ್ತೆ ಸಂಭಾಷಣೆಯನ್ನು ನಾನು ಬರಿಬೇಕು ಅಂತ ತುಂಬಾ ರೈಟರ್ ಅವರ ಮನೆಗೆ ಹಾಗೆ ಅವರ ಟೈಮ್ಗೆ ನಾನು ಕಾಯ್ತಾ ಇದ್ದೆ. ತುಂಬಾ ಜನ ಬರ್ತೀನಿ ಸಿಗ್ತೀನಿ ಅಂತ ಹೇಳ್ತಾ ಇದ್ರು, ನಾನು ತುಂಬಾ ಕಾಯ್ತಾ ಇದ್ದೆ. ಆದ್ರೆ ಒಂದ್ ದಿವಸ ರಾಜವೀರ್ ಶೆಟ್ಟಿ ಅವರು ಹೇಳಿದ್ರು, ಇದು ನಿಮ್ದೇ ಕತೆ, ನಿಮ್ಗೆ ಹೇಗ್ ಬೇಕಾ ಬರೀರಿ, ಮತ್ತೆ ನಾನಿದ್ದೀನಿ ಅಂತ ಹೇಳಿದ್ರು. ಆ ಕಥೆಗೆ ಸಂಭಾಷಣೆ ನಾನೇ ಬರೀತಾ ಹೋದೆ. ಇವತ್ತು ನೀವು ಸಿನಿಮಾದಲ್ಲಿ ಏನ್ ನೋಡಿದ್ದೀರಾ ಅದು ಪೂರ್ತಿ ನಂದೇ ಸಂಭಾಷಣೆ. ಅದನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರೋದು ತುಂಬಾ ಖುಷಿಯಾಗಿದೆ. ಹಾಗೆ ಇನ್ನು ಮುಂದೆಯೂ ಕೂಡ ತುಂಬಾ ಜವಾಬ್ದಾರಿಗಳಿದೆ. ಅದನ್ನು ನನ್ನ ಕೆಲಸ ಮನೋರಂಜನೆ ಕೊಡೋದು ಅಂತ ನನ್ಗೆ ಗೊತ್ತಾಗಿದೆ. ಆ ಕೆಲಸ ನಾನು ಮಾತ್ರ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಿಂದಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ. ಸೂಪರ್ ಸೋ ಸಿನಿಮಾ ಈ ಮಟ್ಟದಲ್ಲಿ ಆ ಬೆಳ್ಳಿ ತೆರೆ ಮೇಲೆ ನೋಡ್ಲಿಕ್ಕೆ ಯಾರೆಲ್ಲ ಕಾರಣರಾಗಿದ್ದೀರಿ ಎಲ್ರಿಗೂ ಶಿರವಾಗಿ ನಮಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you so much, sir. Once again, really congratulations. Thank you so much. Thank you, Chandanawala. Thank you so much.